ಮೊದಲನೇದಾಗಿ ಈ ಅಸೆಂಬ್ಲಿ ಸೆಷನ್ ಬಜೆಟ್ ಸೆಷನ್ ಇತ್ತು ಒಳ್ಳೆ ರೀತಿಯಲ್ಲಿ ನನ್ನ ಇಲಾಖೆಯಲ್ಲಿ ನನಗೆ ಒಂದು ಕಡೆಗೆ ಸಂತೋಷವೂ ಕೂಡ ಇದೆ. ಯಾಕಂದ್ರೆ 3 ವರ್ಷ ಆಗ್ತಾ ಬಂತು. ಈಗ ಮೇ 30ಕ್ಕೆ ನಾನೊಬ್ಬ ಸಚಿವನಾಗಿ ನಮ್ಮ ಸರ್ಕಾರಕ್ಕೂ ಕೂಡ ಸುಮಾರು 2.25 ವರ್ಷ ಮುಗಿಸಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಹೇಳೋದಕ್ಕಲ್ಲ, ಕೆಲವು ಜವಾಬ್ದಾರಿಯನ್ನ ಸೊಲ್ಯೂಷನ್ ಹುಡ್ಕೊಂಡು ಬಂದಿರ್ತಕ್ಕಂಥದ್ದು. ಈಗ ಸಮಸ್ಯೆ ಬಹಳ ದೊಡ್ಡ ಇಲಾಖೆ, ನನ್ನ ಇಲಾಖೆ ಬಹಳ ದೊಡ್ಡ ಇಲಾಖೆ ಇರೋದ್ರಿಂದ ಸಮಸ್ಯೆಗಳು ಕೂಡ ಸ್ವಾಭಾವಿಕವಾಗಿ ಜಾಸ್ತಿ ಇರ್ತದೆ. ಅದು ಸಮಸ್ಯೆಗಳ ಬಗ್ಗೆ ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ನೀವು ಕೂಡ ಅಸೆಂಬ್ಲಿ ಸೆಷನ್ ನಲ್ಲಿ ಎಲ್ಲ ಸದಸ್ಯರು ಕೂಡ ಸಜೆಷನ್ಸ್ ಕೊಟ್ಟಿದ್ದಾರೆ. ಕೆಲವು ಏನು ಬಿಲ್ಸ್ ಇಲ್ಲ, ಯಾಕೆಂದ್ರೆ ನಾನು ಯೂಶಲಿ ಬಿಲ್ಸ್ ಇದೇ ಸತಿ ತಂದಿದ್ದೆ. ನಾನು ಯಾವತ್ತೂ ಕೂಡ ಬಿಲ್ಸ್ ನಾನೊಬ್ಬ ಸಚಿವನಾಗಿ ತಂದಿರಲಿಲ್ಲ. 2 ಬಿಲ್, ಒಂದು ಇದ್ರದ್ದು ವಿಧೇಯಕ, ಅದು ಪ್ರಾಪರ್ಟಿ ಲ್ಯಾಂಡ್ ಆಕ್ಟ್ ಒಂದು, ಮತ್ತು ಇನ್ನೊಂದು ಟ್ರಾನ್ಸ್ಫರ್ಸ್ ಆಕ್ಟ್. ಇಟ್ಸ್ ವೆರಿ ಲಿಟಲ್ ಸಿಂಪಲ್ ಬಟ್ ವೆರಿ ರೆಸ್ಪಾನ್ಸಿಬಲ್. ನೀವು ಕೂಡ 2 ಮನೆಯಲ್ಲೂ ಕೂಡ, ಮೇಲ್ಮನೆಯಲ್ಲಿ ಮತ್ತೆ ತಳಮನೆಯಲ್ಲಿ 2 ಕಡೆಯಲ್ಲೂ ಕೂಡ ಸದಸ್ಯರು ಪಾರ್ಟಿಸಿಪೇಟ್ ಮಾಡಿದ್ರು. ಐ ವಾಸ್ ವೆರಿ ಹ್ಯಾಪಿ ಅಂಡ್ ದೇ ಗೇವ್ ಸಮ್ ಗೈಡೆನ್ಸಸ್ ವಿಚ್ ಅವರ್ ಆಫೀಸರ್ಸ್ ಆಲ್ಸೋ ಬಹಳ ಜವಾಬ್ದಾರಿಯುತವಾಗಿ ಅದನ್ನ ನಿಭಾಯಿಸಬೇಕಾಗ್ತದೆ. ಸಹಕಾರ ಮಾಡ್ಬೇಕು ಅವ್ರಿಗೂ ಕೂಡ. ಕೆಲವು ಇರ್ತದೆ, ನಮ್ದು ಕೌನ್ಸಿಲಿಂಗ್ ಇರೋದ್ರಿಂದ ಯಾರಿಗೊಬ್ರಿಗೆ ಸಹಾಯ ಮಾಡ್ಬೇಕಂತೇಳಿ ಎಷ್ಟೊಂದು ಸತಿ ಬರ್ತಾರೆ, ಕೇಳ್ತಾರೆ, ಜೆನ್ಯೂನ್ ಇರುತ್ತೆ. ನಾವು ಮಾಡೋದಕ್ಕೆ ಆಗೋದಿಲ್ಲ ಬಿಕಾಸ್ ಆಫ್ ಸೋ ಮೆನಿ ಕನೆಕ್ಟೆಡ್ ರೀಸನ್ಸ್ ವಿಚ್ ಐ ಡೋಂಟ್ ಟು ಸೇ. ಬಟ್ ಅದಕ್ಕೂ ಕೂಡ ಅನುಕೂಲ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾನು ಇಲಾಖೆಯವರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿ ಒಂದು ಹಂತಕ್ಕೆ ತಗೊಂಡು ಬಂದಿದ್ದೀನಿ. ಬಹಳ ಸಂತೋಷ. ಎಲ್ಲ ವಿರೋಧ ಪಕ್ಷದವರ ಸಜೆಷನ್ಸ್ ಮೂಲಕ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಯಾರೋ ಪಾಪ ಮಕ್ಕಳಿಗೆ ವಿದ್ಯಾಭ್ಯಾಸನ ನಮಗೆ ಸಿಗ್ಲಿಲ್ಲ, ಮಕ್ಕಳಿಗೆ ಸಿಗ್ಲಿ ಅಂತೇಳಿ ಅವ್ರ ಸ್ವಂತ ಆಸ್ತಿಯನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಅದನ್ನ ಕೊಟ್ಟು ಅದನ್ನ ಸೇಫ್ ಗಾರ್ಡ್ ಮಾಡ್ತಕ್ಕಂಥ ಸಿಸ್ಟಮ್ ನಮ್ಮ ಸರ್ಕಾರಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ಇದರಂತ ದುರಂತ ಇದೆ ಯಾವುದು. ಅದಕ್ಕೆ ಇಷ್ಟರೊಳಗೇನೆ ಈ ಬಿಲ್ಸ್ ತರಬೇಕಾಗಿತ್ತು, ಯಾಕೆ ತಂದಿಲ್ಲ ಅಂತ ಹೇಳ್ಬೇಕಿಲ್ಲ. ಬಟ್ ಅದರೊಳಗೆ ಇನ್ನೂ ಬೇಕಾದ ಸೈಡ್ ಎಫೆಕ್ಟ್ಸ್ ಕೂಡ ಇರ್ತವೆ. ಯಾಕಂದ್ರೆ ಇಶ್ಯೂಸ್ ಇರ್ತಾವ, ಅದನ್ನ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಸೇಫ್ ಗಾರ್ಡ್ ಮಾಡಲೇಬೇಕು. ಏನ್ ಶಿಕ್ಷಣಕ್ಕೆ ಒಂದು ಜಮೀನನ್ನ ಯಾರೋ ಒಂದು ಹೃದಯ ಶ್ರೀಮಂತಿಕೆಗೆ ಅಕ್ಷರ ಕಲೀಲಿ ನಮ್ಮ ಮಕ್ಕಳು ಅಂತ ಹೇಳಿ ಏನಿರುತ್ತೆ ಅದನ್ನ ನಾವು ಕಾಪಾಡ್ತಕ್ಕಂಥದ್ದು. ಅದನ್ನ ಎಲ್ಲ ಸ್ವಾಗತದ ಮೂಲಕ ಐಡಿಯಾಸು ಕೂಡ ಕೆಲವರೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಈ ವಿಧಾನಸಭೆಯಲ್ಲಿ ಬಹಳ ಹೆಮ್ಮೆ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸುದೀರ್ಘವಾಗಿ ಎಲ್ಲಾ ಸಬ್ಜೆಕ್ಟ್ ಕೂಡ 2 ಕಡೆಯಲ್ಲೂ ಕೂಡ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಯಾರೇ ಒಬ್ಬರು ಮುಖ್ಯಮಂತ್ರಿಗಳು ಇಷ್ಟೋ ಒಂದು ಎಲ್ಲಾ ವಿಚಾರಕ್ಕೂ ಕೂಡ ಏನು ಬಿಡಿದ್ದಾರೆ. ಯಾಕಂದ್ರೆ ಅದು ಬಹಳ ಜವಾಬ್ದಾರಿ. ಕೆಲವು ಸತಿ ಹೋದ್ಸತಿ ಏನಾಯ್ತು, ಸುಮ್ಮನೆ ಮಂಡನೆ ಮಾಡಿ ಬಿಲ್ ಪಾಸ್ ಮಾಡಿಸಿ ಚರ್ಚೆ ಆಗದೆ ಹೋಗ್ಬಿಟ್ರೆ ಅದು ರಾಜ್ಯದ ಜನರಿಗೆ ನಾವು ಎಲ್ಲೋ ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿಸಂಗ ಆಗುತ್ತೆ, ತಪ್ಪು ಮಾಡ್ತೀವಿ ಅಂತ ಹೇಳಿ ಅದು ಈ ಸತಿ ಆಗ್ಲಿಲ್ಲ. ವಿರೋಧ ಪಕ್ಷದವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಅವ್ರು ಕೇಳ್ಬೇಕು. ಬಟ್ ಕೇಳದೆ ಅವ್ರು ವಾಕ್ಔಟ್ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ. ಅದು ಈ ಸತಿ ಏನಾದ್ರೂ ಅದು ಚರ್ಚೆ ಆಯ್ತು, ವಿವರಣೆ ಕೂಡ ಎಲ್ಲ ಇದು. ಆಮೇಲೆ ಹೈಯೆಸ್ಟ್ ಈ ಸತಿಗೆ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲ ಸದಸ್ಯರು ಕೂಡ. 2 ಮನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಹೈಯೆಸ್ಟ್ ಖಾದರ್ ಸಾಹೇಬರು ರಾತ್ರಿ 1:30ವರೆಗೂ ಕೂಡ ತಗೊಂಡು ಒಂದು ಜವಾಬ್ದಾರಿಯನ್ನ ಅನಿವಾರ್ಯವಾಗಿ ಮಾಡ್ಬೇಕಾಗುತ್ತೆ ಕೆಲವು ಸತಿ. ಅದಕ್ಕೆ ಬಟ್ ನನ್ನ ಇಲಾಖೆ ಕೂಡ ಒಂದ್ ಕಡೆಗೆ ಇನ್ನೂ ಹೆಚ್ಚು ಆಸೆ ಇರುತ್ತೆ. ಕೆಲವು ನಿರ್ಧಾರಗಳನ್ನ ನಾವು ಕೇಳ್ಕೊಂಡಿದೀವಿ, ಅದು ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಬಜೆಟ್ ಆದ್ಮೇಲೆ ಕೊಡ್ತಾರೆ, ಅದನ್ನ ಈ ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಬಟ್ ಇವತ್ತು ಕಳೀತಕ್ಕಂಥದ್ದು. ಆಮೇಲೆ 16 ವರ್ಷದೊಳಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಅವತ್ತು ನಾನು ಕೂಡ ಪ್ರಸ್ತಾವನೆ ಮಾಡಿದ್ರಿ, ನೀವು ಕೂಡ ಮಾಧ್ಯಮದಲ್ಲಿ ಬರೆದ್ರಿ. ಇದು ಸೊಸೈಟಿದ ಪ್ರಾಬ್ಲಮ್, ಇದು ಸೊಸೈಟಿಯ ಕನ್ಸರ್ನ್ ಆಗ್ಬೇಕು. ನಾವು ಸರ್ಕಾರದ ಕರ್ತವ್ಯಕ್ಕಿಂತ ಸೊಸೈಟಿಯಲ್ಲಿ ಕನ್ಸರ್ನ್ ಆಗ್ಬೇಕು. ಯಾಕೆಂದ್ರೆ ಮಿಸ್ಟೇಕ್ ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಮಕ್ಕಳಿಗೆ ನಾವೇ ಫಸ್ಟ್ ಇನ್ಫ್ಲೂಯೆನ್ಸ್ ಮಾಡೋದು ಸೋಷಿಯಲ್ ಮೀಡಿಯಾಗೆ. ಅಲ್ಲಿ ಕೊಟ್ಟು ಬಿಡ್ತೀವಿ ಮೊಬೈಲು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕೊಟ್ಟ ಮೇಲೆ ಜವಾಬ್ದಾರಿ ನಾವೆಲ್ಲ ಮರ್ತೋಗಿದ್ದೀವಿ. ಸೊ ಸಮಸ್ಯೆ ಇದು ಬರೀ ಸರ್ಕಾರಗಳದ್ದಲ್ಲ, ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆ ಇರೋದ್ರಿಂದ ನಾನು ಅದಕ್ಕೆ ಅವತ್ತು ಹೇಳಿದೆ, ನಾನು ಇದಕ್ಕೊಂದು ರೂಲ್ಸ್ ಮತ್ತೆ ಇದಕ್ಕೊಂದು ಪಾಲಿಸಿ ತಂದು ಚರ್ಚೆ ಮಾಡಿ ಹೊರದೇಶದಲ್ಲೂ ಕೂಡ ಪ್ರೋಗ್ರೆಸಿವ್ ಕಂಟ್ರಿ ಅಂತೇಳಿ ಏನು ಹೇಳ್ತೀವಿ, ವೆರಿ ಟೆಕ್ನಿಕಲಿ ಪ್ರೋಗ್ರೆಸಿವ್ ಕಂಟ್ರಿ ಕೂಡ ಎಲ್ಲಾ ತರದ ಆಕ್ಸೆಸ್ ಇದ್ರು ಕೂಡ ಅಲ್ಲಿ ಹಿಡ್ತಾ ಇಟ್ಟಿದ್ದಾರೆ ಮಕ್ಕಳಿಗೆ. ಇಷ್ಟೇ ಇದು ಮಾಡ್ಬೇಕು ಅವರನ್ನು ಕೂಡ ಅಲ್ಲಿ ನೋಡಿ ಚೇರ್ ಹಾಕಿ ಅವ್ರಿಗೆ ಮುಂದೆ ಹಾಕಿ ಹಿಂದೆ ಬರೋದು, ಮುಂದೆ ಮುಂದೆ ಹಂಗೆ ಮುಂದೆ ಹಾಕಿ
ಅಲ್ಲೇ ಕೊಡಿಯಪ್ಪ ಯಾರಿಗಾರು. ಸೊ ಇವತ್ತು ಅವ್ರಿಗೆ ಬರ್ಕೊಳಕ್ ಈಸಿ ಆಗುತ್ತೆ. ಯಾರು ಮುಂದೆ ಬರೋದ್ರೆ ಬನ್ನಿ, ಆ ಕಡೆ ಬನ್ನಿ, ಚೇರ್ ಕೊಡಿ, ಈ ಕಡೆ ಇದೆ ನಮ್ಮವ್ರು ಯಾರಾದ್ರು ಶಮಂತ್ ನೋಡಿ, ಅದು ಯಾರಿಗಾರು ಚೇರ್ ಕೊಡೋದು. ಸೊ ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಗ್ತದೆ. ನಿಮ್ದು ಕರ್ತವ್ಯ, ನಂದು ಕರ್ತವ್ಯ, ಸರ್ಕಾರದ್ದು, ತಂದೆ ತಾಯಿಯವ್ರ ಕರ್ತವ್ಯ. ಮನೆಯಿಂದ ಸ್ಟಾರ್ಟ್ ಆಗಿದೆ ಮಿಸ್ಟೇಕ್. ಸೊ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಹೊರದೇಶದಲ್ಲೂ ಕೂಡ ಯಾವ ರೀತಿ ಇದು ಕಾನೂನು ತಂದಿದ್ದಾರೆ, ನಮ್ಮ ದೇಶದಲ್ಲಿ ನಾನು ಫಸ್ಟ್ ಟೈಮ್ ಇದು ತಂದಿರೋದ್ರಿಂದ, ನಾವು ತಂದಿರೋದ್ರಿಂದ, ನಮ್ಮ ಸರ್ಕಾರ ತಂದಿರೋದ್ರಿಂದ, ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್. ಸೊ ಇದನ್ನ ಬಹಳ ಜವಾಬ್ದಾರಿಯುತವಾಗಿ, ಯಾಕೆಂದ್ರೆ ಬೇರೆಯವ್ರಿಗೂ ಉದಾಹರಣೆ ಆಗ್ತೀವಿ ಮೋಸ್ಟ್ಲಿ ನಮ್ಮ ದೇಶದಲ್ಲಿ ನಾವು. ಅದಕ್ಕೆ ಬೇರೆ ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ, ಆಮೇಲೆ ಚೈಲ್ಡ್ಸ್ ವರ್ಲ್ಡ್ ಚೈಲ್ಡ್ ಆಕ್ಟಿವಿಸ್ಟ್ ಅಂತ ಹೇಳಿ ಅವರೆಲ್ಲ ಕನ್ಸರ್ನ್ ತಗೊಂಡು ಮಾಡಿರ್ತಾರೆ ಬೇರೆ ಬೇರೆ ದೇಶದವರು. ಅದನ್ನೆಲ್ಲನೂ ಕಲೆಕ್ಟ್ ಮಾಡಕ್ಕೆ ಹೇಳ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಈ ತೀರ್ಮಾನಗಳನ್ನು ತರ್ತಕ್ಕಂಥ ತರದು. ಅದ್ರ ಜೊತೆಗೆ ಮಕ್ಕಳಿಗೆ ಒಂದು 6 ವರ್ಷಕ್ಕೆ ಏನು ಅಡ್ಮಿಷನ್, ಅದು ನಮ್ಮ ಆಕ್ಟ್ ಅಲ್ಲಿ ಇದೆ. 6 ವರ್ಷಕ್ಕೆ 2 ವರ್ಷ ಕೊಡ್ಬೋದಂತ ಆಕ್ಟ್ ಅಲ್ಲೇ ಇದೆ. ಅದೇನು ಹೊಸದೇನಲ್ಲ ಅದು. ಬಟ್ ಇಟ್ ವಾಸ್ ಬ್ಲಾಕ್. ಕರೆಕ್ಟಾ? ಇಟ್ ಇಸ್ ಕರೆಕ್ಟ್ ಅಲ್ಲ ಕಮಿಷನರ್? ಅದು ಬ್ಲಾಕ್ ಆಗಿದೆ, ಅದು ಇದಿಲ್ಲ. ಸೊ ಅದನ್ನ ನಾವು ಲೀಗಲೈಸ್ ಮಾಡ್ಕೊಂಡಿದೀವಿ ಇವಾಗ. ಸೊ ಅದನ್ನ ನೀವೆಲ್ಲರೂ ಕೂಡ ಬರ್ದಿದ್ರೆ, ಅದಕ್ಕೆ ನಾನು ವಿಧಾನಸೌಧದಲ್ಲೇ ಅದನ್ನ ಸ್ಟೇಟ್ಮೆಂಟ್ ಮಾಡಿದೆ. ಬಟ್ ಮತ್ತೆ ಅದನ್ನ ಹಂಗೆ ಮಾಡ್ಕೊಂಡು ಬಂದ್ರೆ ಅದು ಕಷ್ಟ ಆಗ್ತದೆ. ಯಾವತ್ತೂ ಕೂಡ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಆ ಲಿಮಿಟ್ ಅಲ್ಲಿ ಮಾಡಿ 60 ಡೇಸ್ ಆಕ್ಟ್ ಅಲ್ಲೇ ಇರೋದ್ರಿಂದ ಯಾವಾಗ್ಲೂ ಇರ್ತದೆ. Until further any act has been changed for lesser months or lesser days or more days. So ಈಗ as of now ಇನ್ಮೇಲಿಂದ ಅದನ್ನ ಅವ್ರ ಆರ್ಡರ್ ಕೂಡ ಮಾಡ್ತಾರೆ. ಇನ್ಮೇಲೆ 5 years 10 months. ಆಮೇಲೆ ಈಗಲೂ ಕೂಡ ಯಾಕೆಂದ್ರೆ ನಮ್ದು ಇನ್ನೂ SCP ಬರ್ಬೇಕು. SCP ಇನ್ನೂ ಮಂಡನೆ ಆಗಿಲ್ಲ. ಕ್ಯಾಬಿನೆಟ್ಗೆ ನಾವು ಸಜೆಷನ್ಸ್ ಕೊಟ್ಟು ಆಮೇಲೆ ಅಲ್ಲಿರ್ತಕ್ಕಂಥದ್ರ ಮೇಲೆ ಇನ್ನೇನಾದ್ರು ಫರ್ದರ್ ಪಾಲಿಸೀಸ್ ಮಾಡಿದಾಗ, ಏನಾದ್ರು ಫರ್ದರ್ ರೂಲ್ಸ್ ನಾವು ಬದಲಾವಣೆ ಮಾಡಿದಾಗ ಅವಾಗ ಬರ್ತದೆ. ಅದನ್ನ ಈಗ ನಾನು ಕನ್ಫ್ಯೂಷನ್ ಮಾಡಕ್ಕಲ್ಲ. SCP ನ ಸೈಡ್ ಅಲ್ಲಿ ಬಿಟ್ಬಿಡಿ. ಈಗಿರ್ತಕ್ಕಂಥ ಫ್ಲೈಟ್ ಏನಿದೆ 2 ತಿಂಗಳಿಗೆ ಅವರಿಗೆ ಅವಕಾಶಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದು. ದಟ್ ಸ್ಟ್ಯಾಂಡ್ಸ್ ಗುಡ್ ಫಾರ್ ಎವರ್ ಟಿಲ್ ವಿ ಚೇಂಜ್ ನೆಕ್ಸ್ಟ್ ಟೈಮ್ ವರ್ಗು ಕೂಡ. ಬಟ್ ಇದನ್ನ ಇಮಿಡಿಯೇಟ್ ಆಗಿ ನಾವು ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ಯಾಕೆಂದ್ರೆ ತುಂಬಾ ಗೊಂದಲ ಇರಬಾರ್ದು. ಓಕೆನಾ? ಆಲ್ ಕ್ಲಾಸಸ್ 4th ಸ್ಟ್ಯಾಂಡರ್ಡ್ ಫಸ್ಟ್ LKG-ಗೆ 4 years -2 months ವರ್ಗು ನೋ ಪ್ರಾಬ್ಲಮ್. UKG-ಗೆ ಮೈನಸ್ ಅದನ್ನ, ಯಾಕಂದ್ರೆ LKG UKG-ಗೆ ಒಂದು ಪಾಲಿಸಿ ಇಲ್ಲ ನಮಗೆ ಒಳಗೆ. ಅದನ್ನು ಸ್ಪೆಸಿಫೈ ಮಾಡೋದಕ್ಕೆ ನಾವು ಅದನ್ನ ಕರೆಕ್ಟ್ ಆಗಿ ತರ್ತೀವಿ. ಯಾಕಂದ್ರೆ CBSE ಅವ್ರ ಪಾಲಿಸಿನೂ ಬರ್ತದೆ, ನಮ್ದು ಪಾಲಿಸಿ ಬರುತ್ತೆ. ಕ್ಯಾನ್ ವಿ ವೋಟ್ ರೈಟ್ ದೆನ್ ಅದು ಇರ್ತದೆ. ಅವ್ರ ಜೊತೆಗೆ ಮಾತಾಡ್ಕೊಂಡು ಇನ್ಮೇಲೆ ಹೌದು. ಬಟ್ ಏನಾಗಿದೆ ಎಲ್ಲ ಸರಿ ಇತ್ತು. ಯಾರೊಬ್ರು ಪೇರೆಂಟ್ಸ್ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋದಾಗ ಕೋರ್ಟ್ ಅವ್ರ ಮೇಲೆ ಹಾರ್ಶ್ ಆಗಿ ಡಿಸಿಷನ್ ತಗೊಳ್ಳಿಕ್ಕೆ, ಪಾಪ ಅವ್ರು ಏನೋ ಒಂದು ವಿಶ್ವಾಸ 6 ವರ್ಷ ಅಷ್ಟೇ, ನೀವೆಲ್ಲೂ ಹೋಗ್ಲಿ. ಅಲ್ಲಿಂದ ಇದು ಸ್ಟಾರ್ಟ್ ಆಗಿದ್ದು. ಅದು ವರ್ಷ ಹಿಂಗೆ. ಆಮೇಲೆ ಏನು ರೆಗ್ಯುಲೇಟರಿ ಆಗ್ತಿಲ್ಲ. ಅವ್ರ ಮಕ್ಕಳಿಗೆ ಪಾಪ LKG-ಯಲ್ಲಿ ಸೇರ್ಸ್ಕೊಂಡ್ಬಿಡ್ತಾರೆ. 3 ವರ್ಷಕ್ಕೇನೆ ಸೇರ್ಸ್ಕೊಂಡಿರ್ತಾರೆ. ಅವ್ರು 1ನೇ ಕ್ಲಾಸಿಗೆ ಬರೋಷ್ಟಿಗೆ ಏನಾಗುತ್ತೆ 5.5 ವರ್ಷ ಆಗಿದೆ. ಮತ್ತೆ ಯಾಕೆ ನನ್ನ ಮಗು ಓದಬೇಕು, ಚೆನ್ನಾಗಿ ಓದ್ತಾ ಇದೆ ಮಗು, ವಿಶ್ವಾಸ ಪಾಪ ಪೇರೆಂಟ್ಸ್ ಇರ್ತದೆ. ನಾವು ಇದನ್ನ ಮಾಡಕ್ಕ ಅದಕ್ಕೆ ಸೊ ಇದೆಲ್ಲದೂ ಕೂಡ ಸಮಸ್ಯೆ. ಐ ಥಿಂಕ್ ಇದಕ್ಕೆಲ್ಲದಕ್ಕೂ ಕೂಡ ಕ್ಲೀನ್ ಆಗಿ ಕ್ಲಾರಿಟಿ ತರಬೇಕು. ಆದ್ರೆ ಈ ವರ್ಷದ ಸಮಸ್ಯೆಯನ್ನ ನಾವು ತೀರ್ಮಾನವನ್ನ ತಗೊಂಡಿರ್ತಕ್ಕಂಥ ನಾನು ಹೇಳಿದ್ದೆ. ಆಕ್ಚುಲಿ ರೂಲ್ಸ್ ಪ್ರಕಾರ ನಮ್ಮ ರಾಜ್ಯದಲ್ಲಿ ಸ್ಟ್ಯಾಂಡರ್ಡ್ ಅಂದಾಗ ಆ ರೂಲ್ಸ್ ಬರಬೇಕು. ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಪ್ರಾಪರ್ ಆಗಿ ಕೊಡಿ ಅಂತ ಹೇಳಿ ನಾನು ಹೇಳಿದ್ದೆ. ಅಸೆಂಬ್ಲಿ ಆದ ತಕ್ಷಣ ಅವ್ರು ಮಾಡಿದ ತಕ್ಷಣ, ಬಟ್ ಸಿ ದೇ ಫಾಲೋ NEP ಬಂದ್ಬಿಡುತ್ತೆ, ನಾವು SCP. ಸೊ ಇಲ್ಲೇನಾಗುತ್ತೆ, ನಾವು ಅವ್ರ ತರ ಮಾಡಿದಾಗ ನೀವು ಅವ್ರನ್ನ ಕಾಪಿ ಮಾಡಿದ್ರ ಅಂತ ಹೇಳಿ ಬೇರೆ ಬರುತ್ತೆ. ಹಂಗಲ್ಲ, ಎಲ್ಲ ಸಿಮಿಲರ್ ಇರುತ್ತೆ. ಟೆಕ್ನಿಕಲಿ 1+1 = 2ನೇ NEP ಅಲ್ಲಾಗ್ಲಿ SCP ಅಲ್ಲಾಗ್ಲಿ. ಕೆಲವು ಐಡಿಯಾಲಜಿಕಲ್ ಬೇಸ್ ಬಂದಾಗ, ಕಂಟ್ರೋಲಿಂಗ್ ಕೆಪಾಸಿಟಿ ಬಂದಾಗ ಬರುತ್ತೆ. ಈಗ ನಾನು ನಿಮ್ಗೆ ಆನ್ಸರ್ ಹೇಳ್ತೀನಿ. ಅದನ್ನ ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕೂಡ ಮಾತಾಡ್ತೀನಿ. ಇದನ್ನ ಒಂದು ಎಂಟೈರ್ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಯಾವ ರೀತಿ ಈ ಸಮಸ್ಯೆ ಬಂದಾಗ ಹಿಂಗ್ ಮಾಡ್ತಾ ಇದ್ದಾರೆ, ನಾವು ಯಾವ ರೀತಿ ಮಾಡಬೇಕು, ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಮಾಡ್ತಾರೆ. ಆಮೇಲೆ ಕ್ಲಾರಿಟಿನ ಪೇರೆಂಟ್ಸ್ ಕೊಡ್ಬೇಕು. ಈಗ ನಾನೊಂದು ರೂಲ್ಸ್ ಮಾಡ್ತೀನಿ, ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ರೂಲ್ಸ್ ಮಾಡ್ತಾರೆ, ಅವೆರಡು ಕೊಲೈಡ್ ಆದ ತಕ್ಷಣ ಬೇರೆ ಸಿಸ್ಟಮ್ ಅಲ್ಲಿ ಬರುತ್ತೆ.
ಅದಕ್ಕೆ ಅದಾಗದೇ ಇರ್ತಕ್ಕಂಥ ರೀತಿಯಲ್ಲಿ ವಿಲ್ ಕಮ್ ಔಟ್ ವಿತ್ ಅ ಪ್ರಾಪರ್ ಡೀಟೇಲಿಂಗ್. ಕಮಿಷನರ್ ಅದನ್ನ ನಾವು ಡಿಸ್ಕಸ್ ಮಾಡಿದೀವಿ, ಬಟ್ ಈ ಅಸೆಂಬ್ಲಿ ಎಲ್ಲ ಆಗಲಿ ಅಂತ ಹೇಳಿ ಅಸೆಂಬ್ಲಿ ಆದ ತಕ್ಷಣ ಐ ಥಿಂಕ್ ನಾವು ಎಕ್ಸಾಮ್ ಇದೆಲ್ಲ ಇರೋದ್ರಿಂದ, ಬಟ್ ಹಂಗಂದ ತಕ್ಷಣ ಇದು ಸ್ಲೋ ಮಾಡಬಾರ್ದು. ಯಾಕಂದ್ರೆ ಪಾಪ ದೇ ಆಲ್ ಆರ್ ಗೆಟಿಂಗ್ ಇನ್ ಟು ಅಡ್ಮಿಷನ್ಸ್. LKG UKG ಎಲ್ಲಿ CBSE ಇದೆ ಅಲ್ಲಿ ಸಿಗಾಕೋತಾರೆ ಮಕ್ಕಳು, ಅದು ಕೂಡ ನನಗೆ ಗೊತ್ತಿರೋದ್ರಿಂದ ಆದಷ್ಟು ಬೇಗ ವಿಲ್ ಕಮ್ ಔಟ್ ವಿತ್ ಅ ವೆರಿ ಕ್ಲಿಯರ್ ಕ್ಲಾರಿಟಿ ಫ್ರಮ್ ಆರ್ ಸ್ಟೇಟ್ ಗವರ್ಮೆಂಟ್ ವಾಟ್ ವಿ ಆರ್, ವೆದರ್ ವಿ ಗೆಟ್ ವಾಟ್ ಕೈಂಡ್ ಆಫ್ ಡೈರೆಕ್ಷನ್ ಫ್ರಮ್ ಅವ್ರ ಹತ್ರ ಕನ್ಸಲ್ಟ್ ಮಾಡಿದಾಗ ಏನ್ ಹೇಳ್ತಾರೆ ಅದನ್ನು ಕನ್ಸಿಡರ್ ಮಾಡಿ ಒನ್ಸ್ ಫಾರ್ ಆಲ್ ವಿಲ್ ಕಮ್ ಔಟ್ ವಿತ್ ಪ್ರಾಪರ್ ಡೀಟೇಲ್ಸ್. ಓಕೆನಾ? ಇದು ನಿಲ್ಲಿಗೆ ನಿಲ್ಸೋಣ. ಇದಕ್ಕಿಂತ ಮುಖ್ಯವಾಗಿ ಈಗ ಥರ್ಡ್ ಲ್ಯಾಂಗ್ವೇಜ್ ವಿಚಾರ. ಥರ್ಡ್ ಲ್ಯಾಂಗ್ವೇಜ್ ನಮ್ಮ ರಾಜ್ಯದಲ್ಲಿ 625ಕ್ಕೆ ಮಕ್ಕಳು ಎಕ್ಸಾಮ್ ಬರ್ತಾರೆ, ಕರೆಕ್ಟಾ? ಮಧ್ಯ ಏನಿತ್ತು 50ಕ್ಕೆ ಥರ್ಡ್ ಲ್ಯಾಂಗ್ವೇಜ್ ಬರೀತಾರೆ. ಸೊ 575ಕ್ಕೆ ಮಧ್ಯ ಯಾವಾಗ ಅಂತ ನಮ್ಗೆ ಇಯರ್ ಅದು ಕ್ರಮೇಣ ಏನಾಯ್ತು 100 ಮಾರ್ಕ್ಸ್ಗೆ ರೈಸ್ ಮಾಡಿದ್ರು. ಸೊ ಅವಾಗ ಏನಾಯ್ತು 625 ಆಯ್ತು. ಸೊ ಇವಾಗಿಂದ ಯಾಕೆಂದ್ರೆ ಈಗ ಕನ್ನಡ ಸಂಘಟನೆಗಳು ಮತ್ತೆ ಎಲ್ಲರೂ ಕೂಡ ನಮಗೆಲ್ಲ ಬಂದು ಇವತ್ತು ಕೂಡ ಬೆಳಗ್ಗೆನೂ ಕೂಡ ಬಂದಿದ್ರು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಸೆಂಬ್ಲಿ ಆದ್ಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ವಿ. ನಿನ್ನ ಅಸೆಂಬ್ಲಿ ಮುಗಿಯಿತು, ನಾನು ಇವತ್ತು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಯಾಕಂದ್ರೆ ಇದಾದ್ಮೇಲೆ ನಿಮ್ಮ ಹತ್ರನೂ ಬೇಕಾದಷ್ಟು ಕ್ವಶನ್ಸ್ ಇರುತ್ತೆ. ಐ ಮೈಟ್ ನಾಟ್ ಆನ್ಸರ್ ಎವ್ರಿಥಿಂಗ್, ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು 2 ಎಕ್ಸಾಮ್ 2 ಲ್ಯಾಂಗ್ವೇಜ್ ದ್ವಿಭಾಷಾ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದು ಸ್ವಾಭಾವಿಕವಾಗಿ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದು, ನೀವೆಲ್ಲ ನಮಗೆ ಪ್ರಶ್ನೆನ ಹಾಕಿದ್ರಿ. ಅದನ್ನ ಅವ್ರು ಹೇಳಿರೋದ್ರಿಂದ ಅದು ಇಟ್ಸ್ ಅ ಪಾಲಿಸಿ. ಈಗಿರೋದು ನಮ್ದು 3 ಲ್ಯಾಂಗ್ವೇಜ್ ಪಾಲಿಸಿ ಇರೋದ್ರಿಂದ ಅದನ್ನ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗಬೇಕು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹೋರಾಟಗಾರರಿಗೆ ಒಂದು ಕನ್ಸರ್ನ್ ಇದೆ, ಏನು ಅಂತ ಹೇಳಿದ್ರೆ ಹಿಂದಿಯನ್ನ ನೀವು ಇಲ್ಲಾಂದ್ರೆ ಥರ್ಡ್ ಲ್ಯಾಂಗ್ವೇಜ್, ಹಿಂದಿ ಒಂದೇ ಅಲ್ಲ ಥರ್ಡ್ ಲ್ಯಾಂಗ್ವೇಜ್, ಅದರ್ ಲ್ಯಾಂಗ್ವೇಜಸ್ ಇದೆ, ಬಟ್ ಹೆಚ್ಚು ಪಾಲು ಹಿಂದಿನೇ ಜಾಸ್ತಿ ಇರೋದ್ರಿಂದ ಕಲಿಕೆಯಲ್ಲಿ ಅದನ್ನ ನೀವು ಹೇಳ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಅದು ಗೊತ್ತಿದೆ, NEP ಅಲ್ಲೂ ಕೂಡ ಅವ್ರದ್ದು ಏನು ಪಾಲಿಸಿ ಬಂದಿದೆ, ಕಡ್ಡಾಯವಾಗಿ 3 ಎಕ್ಸಾಮ್ ಪಾಲಿಸಿ ಅಂದಾಗ ಆಟೋಮೆಟಿಕಲಿ ಫ್ಯೂಚರ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಐ ನಾಟ್ ಸಿಟಿಂಗ್ ಹಿಯರ್ ಫಾರ್ ದಟ್. ಸೊ ಇಂಥ ತೊಂದರೆಗಳಾಗಬಾರ್ದು. ಮತ್ತೆ CM ಅವರು ಈ ತರ ಹೇಳಿಕೆಯನ್ನ ಕೂಡ ಮುಂಚೆ ಕೊಟ್ಟಿದ್ರು, ಆದ್ರೆ ಅದನ್ನ ಹೊರತುಪಡಿಸಿ ಈ ವರ್ಷದಿಂದ ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ಬೇಕು, ಇದು ಪಾಲಿಸಿ ಬರಬೇಕಾಗುತ್ತೆ. ಅಲ್ಲಿವರೆಗೂ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. Means it will not be included in the final mark. Yes, exam ಅನ್ನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸ್ ಏನ್ ಬರೀತಾ ಇದ್ರಲ್ಲ that will be converted into grades and not reflecting on their results. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಯಾಕೆ ಅಂದ್ರೆ ಈಗ ನಾನು ನಿಲ್ಲಿಸ್ತೀನಿ ಅದೆಲ್ಲ ಮಾಡಿದಾಗ ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾರೆ. ಅಲೋಡ್ ಭಾಷೆ ಇದೆ, ನಾನು ಇದೇ ಭಾಷೆ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಮೋಸ್ಟ್ಲಿ 13-14 ಭಾಷೆ ಇದ್ದಾವೆ. ಕನ್ನಡ, ಸಾರಿ ಹಿಂದಿ, ಕನ್ನಡ ನಮ್ಮ ಮದರ್ ಟಂಗ್ ಬಿಟ್ರೆ, ನಮ್ಮ ಮಾತೃಭಾಷೆ ಬಿಟ್ರೆ ಹಿಂದಿ, ತಮಿಳು, ತೆಲುಗು, ಸಂಸ್ಕೃತ ಇದೆಯಾ? ಸಂಸ್ಕೃತ ಇದೆ, ಮರಾಠಿ ಇದೆ, ತುಳು ಇದೆ. ಈಗ ತುಳು ಅವ್ರದ್ದು ನೆಕ್ಸ್ಟ್ ನಮ್ಗೆ ಪ್ಯಾರಿಸ್ ಅವರು ನಿನ್ನೆ ಒಂದು ಇದನ್ನು ಕೊಟ್ಟರು, ತುಳು ಎಲ್ಲ ಹೆಂಗೆ ತಗೊಂಡಿದ್ದೀರ ಥರ್ಡ್ ಲ್ಯಾಂಗ್ವೇಜ್ಗೆ, ಅಟ್ಲೀಸ್ಟ್ ನಮಗೂ ಕೂಡ ಪ್ಯಾರಿಸ್ ಲ್ಯಾಂಗ್ವೇಜ್ ತಗೊಳ್ಳಿ ಅಂತ ಹೇಳಿ ಅವರವರು, ಯಾಕೆಂದ್ರೆ ಪ್ಯಾರಿಸ್ ನಿಗಮನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ. ಸೊ ಇದೆಲ್ಲ ಮಾಡಿದಾಗ ಅವರೆಲ್ಲ ಕೊಟ್ಟಿದ್ದಾರೆ. ಅದನ್ನ ಬಿಟ್ಬಿಡಿ, ಮತ್ತೆ ಅದನ್ನು ತಂದು ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಥರ್ಡ್ ಲ್ಯಾಂಗ್ವೇಜ್ ಏನಿದೆ ದಟ್ ವಿಲ್ ಬಿಕಮ್ ಅ ಗ್ರೇಡೆಡ್ ಒನ್ ವಿಚ್ ವಿಲ್ ನಾಟ್ ರಿಫ್ಲೆಕ್ಟ್ ಆನ್ ದ ರಿಸಲ್ಟ್. ಎಲ್ಲ ಮಕ್ಕಳು ಕೂಡ 525ಕ್ಕೆ ಅವರು ಪಾಸ್ ಫೇಲ್ ಆಗುತ್ತೆ. ಬಟ್ ಗ್ರೇಡಿಂಗ್ ಅವರಿಗೆ ABC-D ವರ್ಗೂ ಕೊಡ್ತಾರೆ, ಏನೋ ಗೊತ್ತಿಲ್ಲ, ಮೋಸ್ಟ್ಲಿ D ವರ್ಗೂ ಅಂತ ಹೇಳಿದ್ದಾರೆ. ಅದನ್ನ ಅಫಿಷಿಯಲ್ ಆರ್ಡರ್ನ ಐದರ್ ಇವತ್ತು ಸಾಯಂಕಾಲ ಇಲ್ಲ 31ನೇ ತಾರೀಕು, ಯಾಕಂದ್ರೆ ನಾಳೆ ನಾಡ್ದು ರಜಾ ಇರೋದ್ರಿಂದ ಅಫಿಷಿಯಲ್ ಆಗಿ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕಾಗುತ್ತೆ. Do they need to pass in that exam or can they fail and still pass? There is no pass or fail in that. It is graded. It will not reflect on your passing marks at all. So you just need to appear for that exam. You have to write. Sir, examination will be conducted. Examination will be conducted, but ABCD ಅಷ್ಟೇ. ಇದರ ಫರ್ದರ್ ಏನ್ ಚೇಂಜ್ ಅನ್ನೋದನ್ನ ಅದಕ್ಕೆ ನೀವು ಕೇಳ್ಬೋದು. ಇದನ್ನ ಫರ್ದರ್ 2 ಲ್ಯಾಂಗ್ವೇಜ್ ಪಾಲಿಸಿ ಮಾಡ್ತಾರೆ, ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ
ರಾಜ್ಯ ಮಟ್ಟದಲ್ಲಿ ವಿಧಾನಸಭೆ ಮತ್ತು ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿರೋದ್ರಿಂದ ಅದನ್ನ ನಾನು ಡಿಸ್ಕಷನ್ಸ್ ಬರಲ್ಲ. ನಮ್ಮ ಕನ್ನಡಿಗರ ಆ ಫ್ಲೈಟ್ ಏನಿದೆ ಅದನ್ನ ಒತ್ತಡ ನೀವು ಹಾಕ್ತಾ ಇದ್ದೀರಾ. ನಮ್ಮ ಕನ್ನಡ ಭಾಷೆ, ಕನ್ನಡ ಮಕ್ಕಳಿಗೂ ಕೂಡ ಸಬ್ಜೆಕ್ಟ್ ಕೂಡ ಓದೋದಕ್ಕೆ ಕಷ್ಟ ಮಾಡ್ತಾ ಇದ್ದೀರಾ. ಆ ಒತ್ತಡವನ್ನ ಕಮ್ಮಿ ಮಾಡ್ತಕ್ಕಂಥದ್ದನ್ನ ನಾವು ಈ ಸಿಸ್ಟಮ್ ಮಾಡಿದೀವಿ. ಅವರು ಕೂಡ ಇವತ್ತು ಬೆಳಗ್ಗೆ ಬಂದಾಗ ತುಂಬಾ ಸಂತೋಷದಿಂದ ಈ 35ರಿಂದ 33 ಮಾಡಿರೋದಕ್ಕೆ ನಮ್ಮ ಕನ್ನಡಿಗರಿಗೂ ಕೂಡ ಜಾಬ್ ಏನು ಕೆಲಸ ಸಿಗ್ತಕ್ಕಂಥ ಅವಕಾಶಗಳಿಗೆ ನೀವು ಮಾಡಿಕೊಡ್ತೀರಿ. ಅದು ಫಸ್ಟ್ ನಮಗೆ ಅರ್ಥ ಆಗಿರ್ಲಿಲ್ಲ, ಅವ್ರು ಹೇಳಿದ್ರು, ಅವರು ನಮಗೆ ಗೊತ್ತಾಗ್ಲಿಲ್ಲ ಫಸ್ಟ್. ಈಗ ನಮಗೆ ಅರ್ಥ ಆಗುತ್ತೆ, ಯಾಕಂದ್ರೆ 10ನೇ ಕ್ಲಾಸ್ ಕಂಪಲ್ಸರಿ ಈವನ್ ಟು ಬಿಕಮ್ ಎನಿಥಿಂಗ್. ನೀವೇನಾದ್ರೂ ಒಂದು ಫೆಸಿಲಿಟಿಗೆ ನೀವು ಒಂದು PF ಈಗ ಮೆಡಿಕಲ್ ಇದಕ್ಕೆ ಎಲ್ಲದಕ್ಕೂ ಬರ್ಬೇಕಂದ್ರೆ ನಿಮ್ಗೆ ಅಟ್ಲೀಸ್ಟ್ SSLC ಇದೆಯಾ ಅಂತ ಕೇಳ್ತಾರೆ. ಮುಂಚೆ 7ನೇ ಕ್ಲಾಸ್ ಓದ್ತೀವಿ, SSLC ಇಸ್ ಕಂಪಲ್ಸರಿ ನಾವು, 10th ಸ್ಟ್ಯಾಂಡರ್ಡ್ ಇಸ್ ಕಂಪಲ್ಸರಿ. ಸೊ 10th ಸ್ಟ್ಯಾಂಡರ್ಡ್ ಇಲ್ಲ ಅಂದ್ರೆ ನಿಮ್ಗೆ PF, ನಿಮಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್, ಡ್ರೈವರು, ಇಲ್ಲಾಂದ್ರೆ ಯಾವ್ದಾದ್ರು ಹೈಯರ್ ಅದಕ್ಕೆ ಓದ್ಕೋಬೇಕು, ಅದೆಲ್ಲದೂ ಕೂಡ ಬರ್ಬೇಕಂತ ಈಗ ಅವ್ರಿಗೆ ಅರ್ಥ ಆಗಿದೆ ಅದು. ಸೊ ದೇ ಆರ್ ವೆರಿ ಹ್ಯಾಪಿ. ಬಂದಿದ್ರು ಮನೆಗೆ ಎಲ್ಲ ಸರಗಳು ಮತ್ತೆಲ್ಲ ಸಂಘಟನೆಯವರು, ನಾವು ಜಾಸ್ತಿ ಜನರು ಬೇಡ ಅಂತ ಮನೆಗೆ ಬಂದ್ವಿ ಸರ್ ಅಂತ ಹೇಳಿದ್ರು. ನಾನೇ ಇಲ್ಲ ಬಂದಿತ್ತು ಮನೆಗೆ ಬಂದು ಇದೆಲ್ಲ ಹೇಳಿದ್ರು. ನಾನು ಮನೆ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಹೇಳಿಲ್ಲ ಏನ್ ಮಾಡ್ತೀವಿ ಅಂತ, ಬಟ್ ಅವರು ಕೂಡ ಹೇಳಿದ್ರು ಈಗ ಎಕ್ಸಾಮು ಬರೀತಾ ಇದಾರೆ, ನಾವು ಮುಖ್ಯ ಹಾಕ್ಬೇಕು ಅಂತ ಹೇಳಿದ್ವಿ. ಆದ್ರೆ ಮುಖ್ಯ ಹಾಕಕ್ಕೆ ನಮಗೂ ಇಷ್ಟ ಇಲ್ಲ, ನೀವೇನೋ ಒಂದು ತೀರ್ಮಾನ ತಗೊಳ್ತೀವಿ. ಕಾವೇರಿ ಇದೆಲ್ಲ ಹೇಳಿದ್ರು, ನಮ್ಮ ತಂದೆಯವ್ರದಲ್ಲ ಪಾಪ. ನಮ್ಮ ತಂದೆಯವರು ರೂಲ್ಸ್ ಮಾಡ್ಬೇಕಾದ್ರೆ ವಿಧಾನಸಭೆ ಕರೆದೆ ಮಾಡಿದ್ದೆ ಹೊರತು ಮನೇಲಿ ಕುತ್ಕೊಂಡು ಮಾಡೋದಲ್ಲ ಅದು. ಇದನ್ನು ನಾನು ಏನಾದ್ರು ಮಾಡ್ಬೇಕಂದ್ರೆ ನನಗೆ ಮುಖ್ಯಮಂತ್ರಿಗಳು ಇರ್ತಾರೆ, ಇದು ನನ್ನ ಇತಿಮಿತಿ ಇರೋದ್ರಿಂದ ಇಟ್ಸ್ ಸೆನ್ಸಿಟಿವ್. ಸೊ ಅದಕ್ಕೆ ನಾನು ಮನೆ ಮುಖ್ಯಮಂತ್ರಿಗಳಿಗೆ ಪರ್ಮಿಷನ್, ಮುಖ್ಯಮಂತ್ರಿಗಳೇ ಇಲ್ಲ ಮಾಡಿ ಒಳ್ಳೇದು ಮಾಡು, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಕುತ್ಕೊಂಡು ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡೋಣ ಅಂತ ಹೇಳಿ. ಈಗ ಮುಂಚೆ ಎಲ್ಲ ನಮ್ಗೆಲ್ಲ ಇತ್ತು, ನಾವು ಟೆಸ್ಟ್ ಎಲ್ಲ ಬರೀತಾ ಇದ್ವಲ್ಲ ABC. ಈಗ ನಿಮ್ಮ ಕಂಡಕ್ಟರ್ ಕ್ಲಾಸ್ ಅಲ್ಲಿ ಹೆಂಗೆ ನೀವು ಎಷ್ಟು ಜನ ಬರೀತಾ ಇದೀರಿ ಅಂತ ನಾನು ನಿಮಗೆ ಗ್ರೇಡ್ ಮಾಡೋದಲ್ಲಿ ನಮಗೆ ಏನ್ ಗ್ರೇಡ್ ಕೊಡ್ತೀನಿ ಅಂತ ಹೇಳಲ್ಲ, ಬೇರೆಯವ್ರಿಗೆ ನಾವು ಗ್ರೇಡ್ ಮಾಡ್ಕೊಡ್ತೀವಿ. ಈಗ ನೀವು ಯಾವ ಗ್ರೇಡ್ ಸೊ ಆ ಗ್ರೇಡ್ ಇಟ್ಸ್ ನಥಿಂಗ್. ಸೇಮ್ ಕ್ವಶನ್ಸ್ ಎಲ್ಲ ಇರ್ತದೆ, ಬಟ್ ಇಟ್ ಇಸ್ ಗ್ರೇಡೆಡ್. So applicable to this SSLC? ಹೌದು, ಈಗ ನಡೀತಿದೆ ಫಸ್ಟ್ ಆಲ್ ಗ್ರೇಡಿಂಗ್ ಮಂಗಳವಾರ ಬರೀತಾರೆ. ಈಗ ಸ್ಟೂಡೆಂಟ್ಸ್ ಕಂಪಲ್ಸರಿ ಎಕ್ಸಾಮ್ ಬರೀಲೇಬೇಕಾ ಅಥವಾ ಬರೀದಿಲ್ಲ? ಎಕ್ಸಾಮ್ ಏನಾಗ್ತದೆ ಅದು ತಪ್ಪ, ಪಾಲಿಸಿಯಲ್ಲಿ ತಪ್ಪಿದಾಗುತ್ತೆ. ಎಕ್ಸಾಮ್ ಬರೀತಾರೆ. ಆಮೇಲೆ ಏನಾಗುತ್ತೆ ಇನ್ನೊಂದು ನೀವು ಅರ್ಥ ಮಾಡ್ತೀವಿ. ಈಗ ನಾನು ಎಕ್ಸಾಮ್ ಬರೆಸ್ಲಿಲ್ಲ ಅಂತ ಹಾಗಾದ್ರೆ ಟೀಚರ್ ಯಾಕೆ ಅಂತ ನೆಕ್ಸ್ಟ್ ನೀವು ಕ್ವಶನ್ ಕೇಳ್ತಾರೆ. ಯಾರವರು? ನಮ್ಮ ಕರ್ನಾಟಕದ ಜನರೇ, ಕರ್ನಾಟಕದ ಟೀಚರ್ಸೇ ಪಾಪ ಹಿಂದಿ ಓದಿ ಕನ್ನಡಿಗರು ಇವತ್ತು ಹಿಂದಿಯಾಗಿ ಹೊಟ್ಟೆಪಾಡಿಗೆ ಕಲಿಸಿದ್ದಾರೆ. ಇದು ನಾನು ಇವತ್ತು ಮಾಡಿದ್ದಲ್ಲ.